ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಡೈಲಿ ವ್ಲಾಗ್ ಏನು ಶೇರ್ ಮಾಡ್ತಿಲ್ಲ ನಾನು. ನನ್ನ ಲೈಫಲ್ಲಿ ರಾಯರ್ದು ಪವಾಡ ಏನೇನೆಲ್ಲ ಆಯಿತು, ಹಾಗೆ ರಾಯರು ಹೇಗೆಲ್ಲ ನನ್ನ ಲೈಫ್ನ ಚೇಂಜಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ವೀಡಿಯೋನ ಮಾಡಿ ಹಾಕಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇತ್ತೀಚೆಗೆ ರಾಯರ್ ಭಕ್ತರು ಜಾಸ್ತಿ ಆಗಿದ್ದಾರೆ, ಹಾಗೆ ರಾಯರ್ನ ಆರಾಧಿಸ್ತಿದ್ದಾರೆ, ಹಚ್ಕೊಂಡಿದ್ದಾರೆ, ಪೂಜೆಯನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಅದರಲ್ಲೂ ನಾನು ಕೂಡ ಒಬ್ಬಳು. ಗುರುವಾರ ಅಂತ ಅಂದರೆ ಸಾಕು, ನಾನ್ ವೆಜ್ಜು ಏನು ತಿನ್ನಲ್ಲ ನಾನು. ಆ್ಯಂಡ್ ಸುಮಾರು ವರ್ಷಗಳಿಂದನೇ ನಾನು ನಾನ್ ವೆಜ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಗುರುವಾರ ತಿನ್ನಲ್ಲ. ಬಟ್ ಇದಕ್ಕೂ ಮುಂಚೆ ರಾಯರ್ ಅಂದರೆ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಆ್ಯಂಡ್ ಕೆಲವೊಬ್ಬರು ಇಗ್ನೋರ್ ಮಾಡ್ತಾರೆ ರಾಯರು ಅಂತ ಅಂದರೆ, ಅಯ್ಯೋ ರಾಯರ್ ಏನು ಅದು, ಏನು ಎಲ್ಲ ದೇವ್ರುಗಳ ಥರನೇ ತಾನೇ ಆ ದೇವ್ರು ಅನ್ನೋ ಥರನೂ ಇಗ್ನೋರ್ ಮಾಡ್ತಾರೆ. ಬಟ್ ಅಲ್ಲ, ರಾಯರ್ ಅಂತಂದ್ರೇ ತುಂಬಾ ಸ್ಪೆಷಲ್ಲು. ಬೇರೆ ದೇವ್ರುಗಳು ಏನು ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ತುಂಬ ದೇವ್ರುಗಳನ್ನ ನಂಬಿಟ್ಟಿದ್ದೀನಿ. ಬಟ್ ಯಾವ ದೇವರು ನಾನು ಅಂದ್ಕೊಂಡಿರೋ ರೀತಿ ನನ್ನ ಲೈಫ್ನ ಚೇಂಜಸ್ ಮಾಡೋಕ್ಕಾಗಲೇ ಇಲ್ಲ. ಬಟ್ ರಾಯರ್ನ ನಾನು ಯಾವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರು ಆಟೋಮೆಟಿಕ್ ನನ್ನ ಲೈಫ್ನ ಚೇಂಜಸ್ನ ಮಾಡಿ ಹಂತಂತವಾಗೇ ಎಲ್ಲನೂ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ರಾಯರ್ ಭಕ್ತರು ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರಿಗೆ ಮೋಸ ಮಾಡೋದು, ಹಾಗೆ ಅಸೂಯೆ ಇಟ್ಕೊಳ್ಳೋದು, ಮನೆ ಹಾಳು ಮಾಡೋದು, ಈ ಥರ ಎಲ್ಲ ಕೆಲಸ ಮಾಡಿದ್ರೆ ರಾಯರ್ ಖಂಡಿತ ಒಳ್ಳೇದು ಮಾಡಲ್ಲ. ರಾಯರ್ದು ಮಂತ್ರ ನಿಮಗೆ ಗೊತ್ತಲ್ವಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಅಂದ್ಬಿಟ್ಟು ಸತ್ಯ ಧರ್ಮ ಎಲ್ಲ ಇರಲೇಬೇಕು. ಅದನ್ನು ಬಿಟ್ಬಿಟ್ಟು ಸುಳ್ಳು ಹೇಳಿ ಮೋಸ ಮಾಡಿ ಈ ಥರ ಎಲ್ಲ ಮಾಡಿಬಿಟ್ಟು ನಾವು ರಾಯರ್ ಭಕ್ತರು ಅಂತ ಹೇಳ್ಕೊಂಡು ಓಡಾಡೋಕ್ಕೆ ಹೋಗ್ಬೇಡಿ. ರಾಯರ್ ಎಲ್ಲನೂ ನೋಡ್ತಾ ಇರ್ತಾರೆ. ಒಂದು ಸಲ ನಾವು ಭಕ್ತರು ಅಂತ ಅಂದಿದ ತಕ್ಷಣ ನಾವು ಒಳ್ಳೆಯವರ ಕೆಟ್ಟವರ ಎಲ್ಲನೂ ನಮ್ಮನ್ನ ತೂಕ ಹಾಕ್ತಿರ್ತಾರೆ ಅವರು. ಓಕೆ, ಇವಾಗ ನನ್ನ ಲೈಫಲ್ಲಿ ರಾಯರು ಹೇಗೆಲ್ಲ ಚೇಂಜಸ್ನ ಮಾಡಿದ್ರು ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡೋಣ. ಆ್ಯಂಡ್ ಒನ್ ಟೈಮಲ್ಲಿ ನನಗೆ ರಾಯರ್ ಅಂದರೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಅವ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟು ಕೂಡ ನನಗಿರಲಿಲ್ಲ. ನೀವು ನಂಬಲ್ಲ, ನಾನು ಮಂತ್ರಾಲಯಕ್ಕೂ ಕೂಡ ಹೋಗಿದೆ. ಅಂದರೆ ಅಪ್ಪ ಅಮ್ಮ ಎಲ್ಲರೂ ಒಂದು ಸಲ ನನ್ನನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ರು. ಬಟ್ ನನ್ನ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅಂದರೆ, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅನ್ನೋ ಇಂಟ್ರೆಸ್ಟ್ಗಿಂತ ನನಗೆ ಒಂದು ಟ್ರಿಪ್ ಆಗುತ್ತೆ, ಲಾಂಗ್ ಜರ್ನಿ ಅಲ್ವಾ, ಹೋಗಿ ಬರೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಮಂತ್ರಾಲಯಕ್ಕೆ. ಅಲ್ಲಿಂದ ಹೋಗಿ ಬಂದಮೇಲೆ ಆವಾಗಲೂ ನನಗೆ ಇಂಟ್ರೆಸ್ಟ್ ಇಲ್ಲ. ರಾಘವೇಂದ್ರ ಸ್ವಾಮಿದು ಆರಾಧನೆ ಅದೆಲ್ಲ ಮಾಡಿದಾಗ, ಆರಾಧನೆ ಇವಾಗ ಆಯ್ತಂತೆ ಸ್ವಲ್ಪ ದಿನದಲ್ಲಿ, ತುಂಬ ಜನ ಸೇರಿದ್ರಂತೆ ಅಂತೆಲ್ಲ ಮಾತಾಡ್ಕೊತಿದ್ರು ನಾವು ಅಲ್ಲಿಗೆ ಹೋದಾಗ. ಬಟ್ ನನಗೆ ಆರಾಧನೆ ಅಂದರೆ ಏನಕ್ಕೆ ಮಾಡ್ತಾರೆ ಅದನ್ನು ಯಾವುದು ಕೂಡ ಗೊತ್ತೇ ಇರಲಿಲ್ಲ. ಆ್ಯಂಡ್ ಇಂಟ್ರೆಸ್ಟ್ ಕೂಡ ನನಗಿರಲಿಲ್ಲ ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು. ಹಾಗೆ ನನಗೆ ರಿಲೇಟಿವ್ ಆಗಬೇಕು, ಅವರು ನನಗೆ ರಾಘವೇಂದ್ರ ಸ್ವಾಮಿದು ಫೋಟೋನ ತೊಗೊಂಡು ಬಂದು ಕೊಟ್ಟಿದ್ದರು. ಇದನ್ನ ಇಟ್ಕೋ, ತುಂಬ ಒಳ್ಳೆಯದಾಗುತ್ತೆ, ರಾಯರು ಬೇರೆ ದೇವ್ರುಗಳ ಥರ ಅಲ್ಲ, ಈ ದೇವರು ತುಂಬಾ ಪವರ್ಫುಲ್ಲು ಅಂತೆಲ್ಲ ಹೇಳಿ ನನಗೆ ಫೋಟೋನ ತೊಗೊಂಡು ಬಂದು ಕೊಟ್ಟಿದ್ದರು. ನಾನು ಅದನ್ನು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ. ಬಟ್ ಆವಾಗಲೂ ಕೂಡ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಯ್ಯೋ ಈ ದೇವ್ರ ಕೈಲಿ ಏನಾಗುತ್ತೆ ಅನ್ನೋ ಥರನೇ ನನಗಿದ್ದಿದ್ದು. ಆ್ಯಂಡ್ ರೆಗ್ಯುಲರಾಗಿ ಪೂಜೆ ಮಾಡ್ತಾನೆ ಇದ್ದೆ. ಎಲ್ಲ ದೇವ್ರಿಗೂ ಹೇಗೆ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತೀನೋ ಅದೇ ಥರ ಇದನ್ನು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೆ ಅಷ್ಟೇ. ಬಟ್ ಯಾವತ್ತೂ ನಾನು ರಾಯರ ಹತ್ರ ಏನೂ ನಾನು ಬೇಡ್ಕೊಳಕ್ಕೆ ಹೋಗಿಲ್ಲ. ಯಾಕೆಂದರೆ ನನ್ನ ಮೈಂಡ್ ಸೆಟ್ ಇದ್ದಿದ್ದು ಅದೇ ಅಲ್ವಾ, ಈ ದೇವ್ರ ಕೈಲಿ ಏನಾಗುತ್ತೆ ಅನ್ನೋ ಥರ ಅಲ್ವಾ. ಆ್ಯಂಡ್ ಇಂಟ್ರೆಸ್ಟು ಕೂಡ ನನಗಿರಲಿಲ್ವಲ್ಲ ತಿಳ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಪೂಜೆ ಏನೂ ಮಾಡ್ತಾ ಇರಲಿಲ್ಲ. ಅವ್ರ ರಾಯರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ನನ್ನ ಲೈಫ್ನ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು ಅಂತ ಇತ್ತು ಅಂತ ಅನಿಸುತ್ತೆ. ನನ್ನ ಲೈಫಲ್ಲಿ ಫುಲ್ಲು ಒಂದು ಯೂಟರ್ನೇ ತೊಗೊಂಡ್ಬಿಡ್ತು. ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಲೈಫ್ ಈ ಥರ ಚೇಂಜ್ ಆಗುತ್ತೆ, ನನ್ನ ಲೈಫಲ್ಲಿ ಈ ಥರ ಎಲ್ಲ ಕೆಲವೊಂದು ಘಟನೆಗಳೆಲ್ಲ ನಡೆದೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಆ ಘಟನೆಗಳೆಲ್ಲ ಆದಾಗ ನನ್ನ ಮನ್ಸಿಗೆ ತುಂಬಾ ನೋವಾಗಿದೆ. ಯಾಕೆಂತಂದರೆ ನಾನು ಆ ಥರ ಅಲ್ಲ, ಮೀನ್ಸ್ ನನ್ನ ಮೇಲೆ ಕೆಲವೊಂದು ಬ್ಲ್ಯಾಕ್ ಮಾರ್ಕು ಬರೋದು ಈ ಥರ ಎಲ್ಲ ಆದಾಗ ಮನ್ಸಿಗೆ ಸಖತ್ ಬೇಜಾರಾಗಿಬಿಟ್ಟಿತ್ತು. ನಾನು ಆ ಥರ ಅಲ್ಲ, ಆದರೂ ಏನಕ್ಕೆ ಈ ಥರ ಎಲ್ಲ ಆಗ್ತಿದೆ ನನ್ನ ಲೈಫಲ್ಲಿ ಅಂತೆಲ್ಲ ಅಂದ್ಕೊಂಡು. ಆ್ಯಂಡ್ ಆ ಟೈಮಲ್ಲಿ ಆ ಥರ ಘಟನೆಗಳೆಲ್ಲ ಕೆಲವೊಂದು ಚೇಂಜಸ್ಗಳಾದಾಗ ನಾನು ಅವಾಗ ರಾಯರ ಮೇಲೆ, ನೀವು ರಾಘವೇಂದ್ರ ಸ್ವಾಮಿ ನೀವಿದ್ದರೆ ನೋಡ್ಕೊಳ್ಳಿ, ನನಗೆ ಈ ಥರ ಎಲ್ಲ ಮಾಡ್ತಿದ್ದಾರೆ, ಈ ಥರ ಎಲ್ಲ ನನ್ನ ಮೇಲೆ ಇಲ್ಲದೇ ಇರೋದನ್ನೆಲ್ಲ ಹೇಳ್ತಿದ್ದಾರೆ, ನೀವಿದ್ದರೆ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಕೈ ಮುಕ್ಕೊಂಡು, ನಾನು ನಾನ್ ವೆಜ್ ತಿನ್ನಲ್ಲ ನಾನು ಇವತ್ತಿನಿಂದ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ನೀವು ನಂಬ್ತಿರೋ ಬಿಡ್ತಿರೋ 2 ವರ್ಷ ನಾನು ನಾನ್ ವೆಜ್ ತಿಂದಿಲ್ಲ, ಒಂದು ಮೊಟ್ಟೆನೂ ಕೂಡ ನಾನು ತಿಂದಿಲ್ಲ. ಮಾಡಿಕೊಡ್ತಿದ್ದೆ, ಕುಕ್ ಮಾಡ್ತಿದ್ದೆ, ನಾನ್ ವೆಜ್ ಎಲ್ಲನೂ ಕುಕ್ ಮಾಡ್ತಿದ್ದೆ. ಬಟ್ ಹೆಂಗಿದೆ ಏನು ಟೇಸ್ಟ್ ಮಾಡೋಣ, ಏನೂ ಮಾಡಿಲ್ಲ ನಾನು 2 ಇಯರ್ಸ್ ಆಗೋಷ್ಟರಲ್ಲಿ ನನ್ನ ಲೈಫ್ ಫುಲ್ ಚೇಂಜ್ ಆಗಿಬಿಡ್ತು. ಆ್ಯಂಡ್ ತುಂಬಾ ನೋವನ್ನ ಅನುಭವಿಸ್ಬಿಟ್ಟಿದ್ದೀನಿ ಆ ಟೈಮಲ್ಲಿ. ನನಗೆ ಅಪ್ಪ ಅಮ್ಮನಿಂದ ಎಲ್ಲರಿಂದನೂ ದೂರ, ಅಪ್ಪ ಅಮ್ಮನೂ ಕೂಡ ನನ್ನನ್ನು ನಂಬಲಿಲ್ಲ, ಆ ಥರ ಸಿಚುವೇಶನ್ ಇತ್ತು ನನಗೆ ಆ ಟೈಮಲ್ಲಿ.
ಓಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು, ಬಟ್ ಆದ್ರೂ ನನ್ನ ಹೋಪ್ಸ್ನ ನಾನು ಕಳ್ಕೊಳಕ್ಕೆ ಹೋಗಿಲ್ಲ. ಏನಕ್ಕೆ ಹೆದರ್ಕೋಬೇಕು, ನಾನೇನಕ್ಕೆ ಸತ್ತೋಗ್ಬಿಡಬೇಕು, ನಾನೇನು ತಪ್ಪು ಮಾಡಿದ್ದೀನ ಸತ್ತೋಗೋಕ್ಕೆ, ಇನ್ನು ಏನೇನೋ ತಪ್ಪು ಮಾಡಿರೋರೆಲ್ಲರೂ ಚೆನ್ನಾಗೇ ಬದುಕ್ತಿದ್ದಾರೆ, ನಾನೇಗೆ ಸತ್ತೋಗಬೇಕು, ಈ ಥರ ನನಗೆ ಧೈರ್ಯ ಬರ್ತಿತ್ತು. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು, ನನಗೆ ಯಾರು ನನ್ನ ಕಷ್ಟಕ್ಕೆ ಆಗ್ತಾರೆ ಎಲ್ಲನೂ ಆ ಟೈಮಲ್ಲಿ ರಾಯರು ನನಗೆ ಅರ್ಥ ಮಾಡಿಸ್ಬಿಟ್ರು. ಆ್ಯಂಡ್ ನಾನು ಎಲ್ಲರನ್ನೂ ತುಂಬ ಒಳ್ಳೆಯವರು, ನಾನು ತುಂಬಾ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದೆ, ಇವರೆಲ್ಲ ನನ್ನವರು, ನನಗೆ ಒಳ್ಳೇದನ್ನೇ ಬಯಸ್ತಿದ್ದಾರೆ ಅಂತ ಒಂಥರ ತಪ್ಪು ಕಲ್ಪನೆಯಲ್ಲಿ ಬದುಕ್ತಿದ್ದೆ. ಬಟ್ ರಾಯರು ಎಲ್ಲನೂ ನನಗೆ ಅರ್ಥ ಮಾಡಿಸ್ಬಿಟ್ರು ಆ ಟೈಮಲ್ಲಿ. ರಾಯರು ಒಳ್ಳೆ ಪಾಠನ ಕೊಟ್ಟರು. ಆ್ಯಂಡ್ ಅವ್ರ ಜೊತೆ ಮದುವೆ ಆಯಿತು. ಮದುವೆ ಆದಮೇಲೆ ತುಂಬ ಜನ ನಾನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ಇವಳಿಗೆ ಎಲ್ಲಿ ಮಕ್ಕಳಾಗುತ್ತೆ, ಮಕ್ಕಳೇ ಆಗಲ್ಲ ಇವಳಿಗೆ, ಆ ಥರ ಎಲ್ಲ ಮಾತಾಡಿದ್ರು. ಬಟ್ ನನಗೆ ಕಾನ್ಫಿಡೆನ್ಸ್ ಇತ್ತು, ಮಗು ಹಾಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೆ. ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಗಿದ್ದನ್ನೆಲ್ಲ ನೋಡ್ತಾನೆ ಇದ್ನಲ್ವ. ಹಾಗೆ ಫಸ್ಟು ಅಭಿ ಮತ್ತು ನಾನಿಬ್ಬರು ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ. ಅಲ್ಲಿಗೆ ಹೋಗಿ ಬರೋಕ್ಕೂ ಮುಂಚೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ಬಿಗ್ ಡ್ರೀಮ್ ಆಗಿತ್ತು. ತುಂಬ ಕಡೆ ಹೋಗಿ ರೆಸ್ಯೂಮ್ ಎಲ್ಲ ಕೊಟ್ಟು ಬಂದಿದ್ದೆ, ಬಟ್ ಅವ್ರು ಯಾರೂ ನನ್ನ ಸೆಲೆಕ್ಟ್ ಮಾಡಿರಲಿಲ್ಲ ಆ ಟೈಮಲ್ಲಿ. ಮಂತ್ರಾಲಯಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ದೀವಿ. ಅಲ್ಲಿ ನಾವು ನಮ್ಮದೇ ವೆಹಿಕಲ್, ನಮ್ಮದೇ ಕಾರಲ್ಲಿ ಹೋಗಿದ್ವಿ. ಅಲ್ಲಿಂದ ರಿಟರ್ನ್ ಬರಬೇಕು ಅಂತ ಅಂದ್ಬಿಟ್ಟು ಬರ್ತಾಯಿದ್ದೀವಿ. ಆ ಟೈಮಲ್ಲಿ ನನಗೆ ಸ್ಕೂಲ್ ಪ್ರಿನ್ಸಿಪಲ್ ಮ್ಯಾಮು ನನಗೆ ಮೆಸೇಜನ್ನು ಮಾಡಿದರು. ರೆಸ್ಯೂಮ್ ಎಲ್ಲ ಕೊಟ್ಟು ಬಂದಿದ್ನಲ್ವ, ಆವಾಗಿನಿಂದ ಕಾಂಟ್ಯಾಕ್ಟಲ್ಲಿದ್ದರು. ಅಂದರೆ ನಾನು ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಅವರು ಕೂಡ ನನ್ನ ನಂಬರ್ನ ಸೇವ್ ಮಾಡಿ ಇಟ್ಕೊಂಡಿದ್ರು. ಅವ್ರು ಕಾಂಟ್ಯಾಕ್ಟ್ ಮಾಡಿ ಎಲ್ಲಾದ್ರೂ ನಿಮಗೆ ಜಾಬ್ ಆಯಿತಾ ಅಂತ ಕೇಳಿದ್ರು. ಇಲ್ಲ ಮ್ಯಾಮ್, ಎಲ್ಲೂ ಇಲ್ಲ ಅಂತ ಅಂದೆ. ಓಕೆ, ನೀವು ಇಲ್ಲೇ ನಮ್ಮ ಸ್ಕೂಲ್ಗೆ ಜಾಯ್ನ್ ಆಗ್ತೀರಾ, ಬನ್ನಿ ನಮ್ಮ ಸ್ಕೂಲ್ಗೇನೆ ಅಂತ ಅವರು ಕರೆದ್ರು. ಎಷ್ಟು ಖುಷಿ ಆಯಿತು ನನಗೆ ಅಂತಂದರೆ, ಏನಕ್ಕೆ ಅಂತಂದರೆ ನನ್ನ ಬಿಗ್ ಡ್ರೀಮ್ ಅದು. ನಾನು ಸ್ಕೂಲಲ್ಲಿ ವರ್ಕ್ ಮಾಡಬೇಕು, ನಾನು ಟೀಚರಾಗಿ ವರ್ಕ್ ಮಾಡಬೇಕು ಅನ್ನೋದು ನಂಗೆ ಸಖತ್ ಆಸೆ ಇತ್ತು. ತುಂಬ ಖುಷಿಯಿಂದ ಅಲ್ಲಿಂದ ಮಂತ್ರಾಲಯದಿಂದ ಬಂದು ನಾನು ಸ್ಕೂಲ್ಗೆ ಜಾಯ್ನ್ ಆಗೋಕ್ಕೆ ಹೋದೆ. ಇನ್ನು ಸ್ಕೂಲೇನು ಸ್ಟಾರ್ಟ್ ಆಗಿರಲಿಲ್ಲ. ಅಂದರೆ ಮೇ ತಿಂಗಳಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗಿದ್ದಿದ್ದು. ಬಟ್ ಮೇ ಮಂತ್ ಎಂಡಿಂಗಲ್ಲೇ ನನಗೆ ಸ್ಕೂಲ್ಗೆ ಕರೆದ್ರು. ಏನಕ್ಕೆ ಅಂದರೆ ಟ್ರೈನಿಂಗ್ ಎಲ್ಲ ಕೊಡಬೇಕು, ಹಾಗೆ ಮಕ್ಕಳ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಏನು ಅನ್ನೋದನ್ನೆಲ್ಲ ಅವ್ರು ನಮಗೆ ಹೇಳ್ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಫಸ್ಟೇ ಕರೆಸ್ಕೊಂಡಿದ್ರು. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇವತ್ತಿಗೂ ನನಗೆ ನೆನಪಿದೆ. ನಾನು ಮಂತ್ರಾಲಯದಿಂದ ತೊಗೊಂಡು ಬಂದಿದ್ನಲ್ಲ ಪ್ರಸಾದ, ಅದನ್ನು ಅವ್ರಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ನಾನು ಸ್ಕೂಲ್ಗೆ ಜಾಯ್ನ್ ಆಗಿತ್ತು. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆ್ಯಂಡ್ ತುಂಬಾ ಖುಷಿಪಟ್ಟಿದ್ದೀನಿ ನಾನು ಆ ಸ್ಕೂಲಿಂದ. ಇವತ್ತಿಗೂ ನನಗೆ ಆ ಮೂಮೆಂಟ್ಸ್ಗಳನ್ನ ನೆನಪು ಮಾಡಿಕೊಂಡ್ರೆ ಮರೆಯೋದಕ್ಕಾಗೋದೇ ಇಲ್ಲ. ಹಾಗೆ ಎಷ್ಟು ಜನ ಮಕ್ಕಳು ಪ್ರೀತಿನ ನಾನು ಗಳಿಸ್ಕೊಂಡಿದ್ದೆ ಅಂತಂದರೆ, ನಾನು ಹೋಗ್ತಿದ್ದಿದ್ದು ಮಾಂಟಿಸರಿ ಸ್ಕೂಲು, ಚಿಕ್ಕ ಮಕ್ಕಳದು. ನಿಮಗೆ ಗೊತ್ತಲ್ವ, ಚಿಕ್ಕ ಮಕ್ಕಳು ಎಷ್ಟು ಬೇಗ ನಮ್ಮನ್ನು ಹಚ್ಕೊಂಡು ಬಿಡ್ತಾರೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಹಚ್ಕೊಂಡಿದ್ರು ನನ್ನನ್ನು. ಅಷ್ಟು ಪ್ರೀತಿ ಕೊಟ್ಟರು ನನಗೆ. ಆ್ಯಂಡ್ ಆ ಪ್ರೀತಿ ಈಗ ಕೆಲವೊಬ್ಬರು ಮಕ್ಕಳಾಗಲ್ಲ ಅಂತೆಲ್ಲ ಹೇಳ್ತಿದ್ದಾಗ ಆಟೋಮೆಟಿಕ್ಕಾಗಿ ನನಗೆ ರಾಶಿ ಮಕ್ಕಳದು ಪ್ರೀತಿ ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸಖತ್ ಖುಷಿ ಆಯಿತು ನನಗೆ. ಹಾಗೆ ಸ್ಕೂಲಲ್ಲಿ ಒಳ್ಳೆ ಪ್ರಿನ್ಸಿಪಲ್ ಮ್ಯಾಮ್ ಸಿಕ್ಕಿದ್ರು. ಅವರಿಂದ ನನಗೆ ಬೇರೆ ದೊಡ್ಡ ವ್ಯಕ್ತಿಗಳ ಪರಿಚಯ ಎಲ್ಲ ಆಯಿತು. ಅವರು ಕೂಡ ನನ್ನ ಡೆಲಿವರಿ ಟೈಮಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅದೆಲ್ಲ ಅವ್ರು ಹೆಲ್ಪ್ ಮಾಡೋದಕ್ಕೆ ಕಾರಣ ನಾನು ಸ್ಕೂಲ್ಗೆ ಜಾಯ್ನ್ ಆಗಿದ್ದೆ ಆ್ಯಂಡ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಅನ್ನೋ ಒಂದೇ ರೀಸನ್ನು. ಸಖತ್ತು ಖುಷಿಯಾದಂಥ ದಿನಗಳು ನನಗೆ. ಆ ದಿನಗಳನ್ನ ನೆನೆಸ್ಕೊಳ್ಳೋದು. ಹಾಗೆ ಮಕ್ಕಳುಗಳು ಅಷ್ಟೇ ತುಂಬ ಮುದ್ದು ಮಾಡ್ತಾಯಿದ್ರು ನನ್ನನ್ನು, ತುಂಬ ಚೆನ್ನಾಗಿ ಹಚ್ಕೊಂಡಿದ್ರು. ಹಾಗೆ ಸ್ಕೂಲ್ ಬಗ್ಗೆ ಹೇಳೋದಕ್ಕಂತೂ ಎರಡು ಮಾತಿಲ್ಲ. ಯಾವತ್ತಾದರೂ ಒಂದು ನಾನು ಮಂಡ್ಯ ಕಡೆಗೆ ಏನಾದರೂ ಹೋದಾಗ ಆ ಸ್ಕೂಲ್ ಹತ್ರ ಅಲ್ಲೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ನನ್ನ ಬ್ಯೂಟಿಫುಲ್ ಡೇಸ್ನ ನಾನು ಅಲ್ಲಿ ಕಳೆದಿದ್ದೀನಿ. ಅದಾದಮೇಲೆ ನಾನು ಕನ್ಸೀವ್ ಆದೆ. 353ನೇ ಆರಾಧನೆ ನಡೀತಿತ್ತಲ್ವ ರಾಘವೇಂದ್ರ ಸ್ವಾಮಿದು, ಆ ಟೈಮಲ್ಲೇ ನಾನು ಕನ್ಸೀವ್ ಆಗಿದ್ದು. ವೆಡ್ನೆಸ್ಡೇ ನನಗೆ ಕನ್ಸೀವ್ ಅಂತ ಗೊತ್ತಾಯಿತು. ಅಂದರೆ ಒಂದು ತಿಂಗಳ ಮೇಲೆ ಒಂದೇ ದಿನ ಆಗಿದ್ದು. ಆರಾಧನೆ ಮಹೋತ್ಸವ ಎಲ್ಲ ನಡೀತಾ ಇತ್ತು. ನಾನು ಫಸ್ಟು ರಾಯರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದು. ಎಲ್ಲ ಒಳ್ಳೆಯದೇ ಆಗಬೇಕು ಅಂತ ಅಂದ್ಕೊಂಡು. ಬಟ್ ನನಗೇನು ಗಂಡು ಮಗು ಬೇಕು ಅಂತೇನು ಆಸೆ ಇರಲಿಲ್ಲ. ನನಗೆ ಹೆಣ್ಮಗು ಆದರೂ ಪರವಾಗಿಲ್ಲ ಅಂತ ಆಸೆ ಇತ್ತು. ಬಟ್ ಅಭಿಗೆ ತುಂಬಾ ಆಸೆ ಇದ್ದಿದ್ದು ಗಂಡು ಮಗುನೇ ಆಗಬೇಕು ಅಂತ ಅಂದ್ಬಿಟ್ಟು. ಹಾಗೆ ಗಂಡು ಮಗುನೇ ಆಯಿತು ನಮಗೆ. ಹಾಗೆ ನನಗಿದ್ದಿದ್ದು ಒಂದೇ ಆಸೆ ಅಂದರೆ, ನನಗೆ ಗುರುವಾರನೇ ಡೆಲಿವರಿ ಆಗಬೇಕು ಅಂತ ಆಸೆ ಇತ್ತು. ಹಾಗೆ ಗುರುವಾರನೇ ಡೆಲಿವರಿ ಆಯಿತು. ನಾವು ಆಸೆ ಪಟ್ಟಂಗೆ ಗಂಡು ಮಗುನೇ ನಮಗಾಯಿತು. ಆ್ಯಂಡ್ ಇನ್ನೊಂದು ಬಿಗ್ ಡ್ರೀಮ್ ಏನು ಅಂತಂದರೆ, ಜಾಬ್ ಇಲ್ಲ ಅಂತ ಮಾತಾಡ್ತಿರೋ ನನ್ನ ಹಸ್ಬೆಂಡ್ಗೆ ನಾವು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ವಿ. ಅದು ಕೂಡ ರಾಯರ ಕೃಪೆಯಿಂದನೇ ಎಲ್ಲ ಒಳ್ಳೆಯದಾಗಿದೆ, ಚೆನ್ನಾಗಿ ಕೂಡ ನಡೀತಾ ಇದೆ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಲೈಫ್ನ ನಾವು ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು. ಒಂದು ಟೈಮಲ್ಲಿ ನಮಗೆ ಎಲ್ಪ್ಗೆ ಅಂತ ಯಾರೂ ಇರಲಿಲ್ಲ. 1 kg ಅಕ್ಕಿನ ತೊಗೊಂಡು ಬಂದು ನಮ್ಮ ಲೈಫ್ನ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ಕರಿಬೇವು ಫ್ರೀಯಾಗಿ ಕೊಡೋರು ಅಂತಲೂ ಯಾರೂ ಇರಲಿಲ್ಲ. ಅಷ್ಟು ಕಷ್ಟಪಟ್ಟು
ಜೀವನನ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಬಟ್ ಇವಾಗ ಹ್ಯಾಪಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ. ಇದಕ್ಕೆಲ್ಲ ಕಾರಣ ಅಂತಂದರೆ ರಾಯರು. ಹಾಗೆ ಫ್ಯಾಮಿಲಿಯಿಂದನೂ ದೂರ ಇದ್ವಿ, ಇವಾಗ ಫ್ಯಾಮಿಲಿಗೂ ಜೊತೆಗಿದ್ದೀವಿ. ಆ್ಯಂಡ್ ಇದನ್ನೆಲ್ಲ ನಾನು ನಿಮ್ಮ ಜೊತೆಗೆ ಹೇಳ್ಕೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ವಿಡಿಯೋ ಮಾಡಿ ಹಾಕ್ತಿದ್ದೀವಿ. ರಾಯರನ್ನ ನಂಬಿ ಮೋಸ ಅಂತೂ ಆಗಲ್ಲ, ಯಾವತ್ತಿದ್ರೂ ಒಳ್ಳೇದು ಹಾಗೇ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಏನಾರು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಹಾಗೆ ನಂತರ ನೀವು ಯಾರು ರಾಯರ ಭಕ್ತರಾಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಲೈಫಲ್ಲೂ ಏನೇನು ಚೇಂಜಸ್ ಆಗಿದೆ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.